ಮಾಡಿರ್ತಕ್ಕಂಥ ಸಂಘದ ಅಧ್ಯಕ್ಷರಾದಂಥ ಗೌರವಾನ್ವಿತ ಡಿ ವಿ ನರಸಿಂಹಯ್ಯನವರೇ ಹಾಗೂ ಇದರ ಮುಖ್ಯ ಕಾರ್ಯದರ್ಶಿಯಾಗಿ ಅಥವಾ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೃಷ್ಣಪ್ಪನವರೇ ಮತ್ತು ವೇದಿಕೆಯ ಮೇಲೆ ಇರ್ತಕ್ಕಂಥ ನಮ್ಮ ಜನಾಂಗದ ಹಿರಿಯರು ಹಾಗೂ ನಿಕಟಪೂರ್ವ ಅಧ್ಯಕ್ಷರು ಆದಂಥ ಚಂದ್ರಮೋಹನ್ ಅವರೇ ಮತ್ತು ನಮ್ಮ ಜನಾಂಗದ ಪ್ರಮುಖರು ಹಾಗೂ ನಮ್ಮ ವಿಶ್ವಗಾಯಕರ ಸಮುದಾಯ ಚಾರಿಟಬಲ್ ಟ್ರಸ್ಟಿನ ಉಪಾಧ್ಯಕ್ಷರಾದಂಥ ರಂಗರಾಜರವರೇ, ಶಿವಕುಮಾರ್ ಅವರೇ ಹಾಗೂ ವೇದಿಕೆಯ ಮೇಲಿರ್ತಕ್ಕಂಥ ಇತರ ಎಲ್ಲ ಉಮೇಶ್ ಅವರು, ಮೈಸೂರಿನ ಉಮೇಶ್ ಅವರೇ, ಮಾದೇವಣ್ಣವರೇ ಮತ್ತು ಎಲ್ಲ ವಿಶ್ವಗಾಣಿಗರ ಜ್ಯೋತಿಪಣ ಗಾಣಿಗರ ಸಂಘದ ಪದಾಧಿಕಾರಿಗಳೇ, ಇವತ್ತು ಬಂದಿರತಕ್ಕಂಥ ಎಲ್ಲ ವಧುವರರು ಹಾಗೂ ಅವರ ಪೋಷಕರಾದಂಥ ಕುಲಬಾಂಧವರೇ, ಇವತ್ತಿನ ದಿವಸ ನಮ್ಮ ಸಂಘದವರು ಡಿ ವಿ ನರಸಿಂಹಯ್ಯನವರು ಹಾಗೂ ಕೃಷ್ಣಪ್ಪನವರು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಮತ್ತೊಂದು ನನಗೆ ಸಂತೋಷ ಅಂತ ಹೇಳಿದ್ರೆ, ಈ ಉದ್ಘಾಟನೆ ಸಂತೋಷದಿಂದ ಮಾಡಿದ್ದೇವೆ. ಮತ್ತೊಂದು ಸಂತೋಷ ಅಂತ ಹೇಳಿದ್ರೆ, ಈ ಒಂದು ಅನ್ವೇಷಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಕಾರಣ ಈಗಾಗಲೇ ನರಸಿಂಹಯ್ಯನವರು ಹೇಳಿದರು, ಒಂದು ಹೆಣ್ಣನ್ನು ಹುಡುಕಬೇಕಾಗಿದ್ರೆ, ಒಂದು ಗಂಡನ್ನು ಹುಡುಕಬೇಕಾಗಿದ್ರೆ ಅಕ್ಕಪಕ್ಕದ ಮನೆಯಲ್ಲಿದ್ದರೂ ಸಹ ಇವತ್ತಿನ ಪರಿಸ್ಥಿತಿನಲ್ಲಿ ಒಬ್ಬರಿಗೊಬ್ಬರಿಗೆ ಪರಿಚಯನೇ ಇರುವುದಿಲ್ಲ. ಇವತ್ತು ಎಲ್ಲ ಸಮುದಾಯಗಳಲ್ಲೂ ಸಹ ಈ ಅನ್ವೇಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ವಧುವಿನಲ್ಲಿ ಇರ್ತಕ್ಕಂಥ ಪ್ರತಿಭೆ, ವರನಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಒಂದೇ ಸ್ಥಳದಲ್ಲಿ ಪ್ರದರ್ಶನವನ್ನು ಮಾಡಿ ಯಾವ ವಧುವಿಗೆ ಯಾವ ವಧು ಹುಡುಕ್ತಾರೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನ ಚುನಾಯಿತ ಮಾಡಿಕೊಳ್ತಕ್ಕಂಥದ್ದಕ್ಕೆ ಒಂದು ನೇರವಾದಂಥ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದೇ ವಧುವರರ ಅನ್ವೇಷಣೆ. ಇದಕ್ಕೆ ಈ ಕೆಲಸವನ್ನು ಮಾಡಿರ್ತಕ್ಕಂಥ ನಮ್ಮ ನರಸಿಂಹಯ್ಯನವರು ಮತ್ತು ಕೃಷ್ಣಪ್ಪನವರು ಹಾಗೂ ಅವರ ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಸಹಪಾಠಿಗಳಿಗೂ ಸಹ ನಾನು ಶುಭ ಆಶೀರ್ವಾದಗಳನ್ನು ಕೋರ್ತಾ ಇದ್ದೇನೆ. ಕಾರ್ಮಿಕರ ಸಂಘದ ವತಿಯಿಂದ ಕೃಷ್ಣಪ್ಪಣ್ಣ ಮತ್ತು ನರಸಿಂಹಯ್ಯನವರು ಅವರು ಶ್ರಮ ಬೀರಿ ಅವರೆಲ್ಲ ಕೆಲಸಗಳನ್ನು ಬಿಟ್ಟು ಸಮುದಾಯದಲ್ಲಿ ಏನು ಇತ್ತೀಚಿನ ದಿನಗಳಲ್ಲಿ ಮದುವೆ ಮಾಡುವಂತ ಒಂದು ಕಷ್ಟದ ಕೆಲಸವನ್ನ ವಧುವರರನ್ನ ಒಂದು ಕಡೆ ಸೇರಿಸಿ, ಕನಿಷ್ಠ 300 ಜನ ವಧುವರರನ್ನ ಒಂದು ಕಡೆ ಸೇರಿಸಿ ಈ ಒಂದು ಕೆಲಸವನ್ನ ಮಹತ್ವವಾದಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳು. ಈ ತರ ಕಾರ್ಯಕ್ರಮಗಳನ್ನ ಮಾಡೋದು ತುಂಬಾ ಕಷ್ಟದ ಕೆಲಸ. ತಮ್ಮ ತಮ್ಮ ಮನೆಗಳಲ್ಲೇ ಒಂದು ಸಣ್ಣ ಕಾರ್ಯಕ್ರಮ ಮಾಡಬೇಕು ಅಂದ್ರೆ, ಸಂಬಂಧಿಕರು ಸೇರಿಸಬೇಕು ಅಂದ್ರೆ ತುಂಬಾ ಕಷ್ಟದ ವಿಚಾರಗಳಿದೆ. ಅದಷ್ಟೇ ಅಲ್ಲದೆ ಇವತ್ತಿನ ಏನು ಒಂದು ಹೆಣ್ಣು ಮತ್ತು ಒಂದು ಗಂಡನ್ನ ಹುಡುಕ್ಬೇಕಾದಂತಹ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳು ಎದುರಾಗ್ತವೆ. ಮತ್ತೆ
ಹಲವಾರು ಸಮಯನೂ ವ್ಯರ್ಥ ಆಗ್ತದೆ ಮತ್ತೆ ಹಣನೂ ವ್ಯಯ ಆಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಇವರು ಈ ಒಂದು ಸಮಾಜದ ಒಂದು ಉನ್ನತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ನಾವು ಅವ್ರ ಕಾರ್ಯಕ್ರಮಗಳಿಗೆ ಯಾವಾಗಲೂ ಜೊತೆಯಾಗಿ ನಿಲ್ತೀವಿ ಅಂತ ಈ ಮುಖಾಂತರ ತಮ್ಮೆಲ್ಲರಿಗೂ ಮನವಿಯನ್ನ ಮಾಡ್ಕೊಂತ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಈ ಸಮುದಾಯ, ಈ ಸಂಘ ಸಂಸ್ಥೆಗಳೆಲ್ಲರೂ ನಮ್ಮ ಜೊತೆಲಿ ಇದ್ದಾರೆ, ಅದಕ್ಕಾಗಿಯೇ ನಾವು ಬಂದಿದ್ದೀವಿ. ಅವರು ನಮ್ಮ ಜೊತೆ 4 ಕಾರ್ಯಕ್ರಮಗಳಿಗೆ ಸಮಾಜದಲ್ಲಿ ಒಂದೇನಾದ್ರೂ ಒಂದು ಒಳ್ಳೇದ್ ಮಾಡ್ಬೇಕು ಅಂತ ಅವರು ನಿಷ್ಕಲ್ಮಶವಾದ ಸಂಕಲ್ಪ ಇಟ್ಕೊಂಡಿದ್ರೆ, ನಾವು ಅದೇ ರೀತಿ ಇಂಥ ಸಮುದಾಯಗಳನ್ನ ಅಲ್ಲಲ್ಲಿ ಸಮಾಜದಲ್ಲಿ ಏನು ಶೋಷಿತ ಸಮುದಾಯಗಳೆಲ್ಲಿದ್ದಾವೆ, ಹಿಂದುಳಿದ ಸಮುದಾಯಗಳೆಲ್ಲಿದ್ದಾವೆ, ಬಡವರ ಪರ ಮತ್ತೆ ಯಾರಿಗೆ ಈ ಒಂದು ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೆ ಏನು ಸೌಲಭ್ಯಗಳು ದೊರಕಿರಲ್ಲ ಅಂತ ಸಮುದಾಯಗಳ ಜೊತೆ ನಾವು ಯಾವಾಗ್ಲೂ ಇರ್ತೀವಿ ಅನ್ನೋದು ನಮ್ಮ ಸಂಕಲ್ಪ. ಸಮಾವೇಶ ನಡೆಸ್ತಾ ಇದ್ದೀವಿ, ವಧುವರು ಸಮಾವೇಶ ನಡೆಸ್ತಾ ಇದ್ದೀವಿ. ಇದರಲ್ಲಿ ಎಷ್ಟೋ ಜನ ಅಪರಿಚಿತರೆಲ್ಲ ಇವತ್ತೊಂದು ದಿವಸ ಪರಿಚಯ ಆಗ್ತಾರೆ. ಇದರಲ್ಲಿ ಒಬ್ರಿಗೊಬ್ರಿಗೆ ಮೀಟ್ ಮಾಡಿ ಗೊತ್ತಾಗುತ್ತೆ ಎಲ್ಲಿದೆ ಹೆಣ್ಣು ಎಲ್ಲಿದೆ ಗಂಡು ಅಂತ. ಈ ಸಮಾವೇಶ ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ವಿ. ಇದು ಸುಮಾರು 12 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ವಿ. ಇನ್ನು ಮುಂದೇನು ಇದೇ ತರ ಮಾಡಿ ನಮ್ಮ ಜನಾಂಗದ ಪ್ರತಿಯೊಬ್ಬರು ಪರಿಚಯ ಆಗೋ ಹಾಗೆ ಮಾಡಿ, ವಧುವರರು ಎಲ್ಲೆಲ್ಲೋ ಮೂಲ ಇರ್ತಾರೆ ವಧುವರರು, ಅವ್ರ ಪರಿಚಯ ಆಗಿ ಇಲ್ಲಿ ಮದುವೆ ಮಾಡೋದಕ್ಕೆ ಸಹಾಯ ಮಾಡ್ತಾ ಇದ್ದೀವಿ. ಎಲ್ಲರೂ ಬಂದು ಇದು ಪ್ರೋತ್ಸಾಹಿಸ್ಬೇಕಂತ ಹೇಳಿ ನಾನು ಕೋರ್ಕೊಳ್ತೇನೆ. ಕರ್ನಾಟಕ ರಾಜ್ಯ ಜ್ಯೋತಿಬಣ್ಣ ಗಣಿಗರ ಸಂಘದ ವತಿಯಿಂದ ಇದನ್ನು ವಿಶೇಷವಾಗಿ ನಡೀತಿರ್ತಕ್ಕಂಥ ವಧುವರ ರಕ್ಷಣೆ ಕಾರ್ಯಕ್ರಮ ನಮ್ಮ ಐತಿಹಾಸಿಕ ನಮ್ಮ ಸ್ವಾಮೀಜಿಗಳಾದ ನಮ್ಮ ಜನಾಂಗದ ಹಿರಿಯ ಮುಖಂಡರಾದ ಸ್ವಾಮೀಜಿಗಳಾದ ಶ್ರೀಯುತ ಪೂರ್ಣಾನಂದಪುರಿ ಸ್ವಾಮೀಜಿಯವರ ಉದ್ಘಾಟನೆಯೊಂದಿಗೆ ನೆರವೇರಿದ ಕಾರ್ಯಕ್ರಮ ಇದನ್ನು ವಿಶೇಷವಾಗಿ ನಡೀತಾ ಇದೆ. ಏನು ವಿಶೇಷವಾಗಿ ವಧುವರ ರಕ್ಷಣೆ ಕಾರ್ಯಕ್ರಮ ರಾಜ್ಯಾದ್ಯಂತ ನಡೀತಿರ್ತ ಈ ಕಾರ್ಯಕ್ರಮ ರಾಜ್ಯದ ನಮ್ಮ ಗಾಣಿಗ ಬಂಧುಗಳು ಮತ್ತೆ ನಮ್ಮ ಜನಾಂಗದ ನಮ್ಮ ಹೆಣ್ಮಕ್ಳಿಗೆ ಮತ್ತೆ ಗಂಡು ಮಕ್ಕಳಿಗೆ ಅವರು ಮದುವೆ ಅನ್ನೋ ಒಂದು ಹಂತದಲ್ಲಿ ಅವರು ಸೌಭಾಗ್ಯ ತಂದುಕೊಡುವಂತ ನಿಟ್ಟಿನಲ್ಲಿ ಅವರು ಅರಿಯಕ್ಕೆ ಕಾಲು ಹಾಕೋಕ್ಕಿಂತ ಮುಂಚೆ ಜೊತೆಗೆ ಅವರು ಮದುವೆಗೆ ಇಲ್ಲಿ ತುಂಬಾ ಜೋಡಣೆಯನ್ನು ಸೇರಿಸಿಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟುವಲ್ಲಿ ನಮ್ಮ ಕೃಷ್ಣಪ್ಪ, ನಮ್ಮ ವಧುವರ ಕೇಂದ್ರದ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣಪ್ಪನವರು ಮಾಡ್ತಾ ಇದ್ದಾರೆ. ಇವರೆಲ್ಲ ನೇತೃತ್ವವನ್ನ ನಮ್ಮ ನರಸಿಂಹಯ್ಯನವರು, ನಮ್ಮ ಅಧ್ಯಕ್ಷರಾದ ಶ್ರೀಯುತ ನರಸಿಂಹಯ್ಯನವರು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯ ಜನಾಂಗಕ್ಕೆ ಈ ವ್ಯವಸ್ಥೆಯನ್ನ ತಲುಪಿಸುವಂತ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರೆಲ್ಲರಿಗೂ ನಾನು ಶುಭಾಶಯ ಕೋರ್ತಾ ಇದ್ದೀನಿ. ವೇಣುಗೋಪಾಲ್ ಪರಿಸರ. ಈ ದಿವಸ ಒಂದು ನಮ್ಮ ನರಸಿಂಹನವರ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಶ್ರೀ ಕೃಷ್ಣಪ್ಪನವರ ನೇತೃತ್ವದಲ್ಲಿ ವಧುವರ ಅನ್ವೇಷಣೆ ಕಾರ್ಯಕ್ರಮ 7 ವರ್ಷದಿಂದ ನಡೀತಾ ಇದೆ. ನಾನದು ಬರೋಕ್ಕಾಗಿರಲಿಲ್ಲ, ಈ ಬಾರಿ ಪ್ರಥಮವಾಗಿ ಬಂದಿದ್ದೇನೆ. ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಮತ್ತೆ ಇದು ಬಹಳ ಅರ್ಥಪೂರ್ಣವಾದಂತ ಕೆಲಸ. ಯಾಕೆಂತಂದ್ರೆ ನಾವು 100 ಕೆಲಸ ಮಾಡೋದು ಅಂದ್ರೆ ಇವತ್ತು ಹೆಣ್ಣು ಗಂಡು ಹುಡ್ಕೋದು ಬಹಳ ಕಷ್ಟ ಐತೆ. ವೇದಿಕೆ ಮೇಲೆ ಮಧ್ಯಸ್ಥರು ಅವಾಗ್ಲೇ ಹೇಳಿದ್ರು, ಇವತ್ತು ದಿವಸ ಹೆಣ್ಸಿಗಾಗ್ಲಿ ಎಲ್ಲ ಅಲ್ಲೇ ಇರ್ತಾರೆ, ಅಕ್ಕಪಕ್ಕದಲ್ಲೇ ಇರ್ತಾರೆ ಸ್ವಾಮೀಜಿ ಹೇಳ್ದಂಗೆ. ಆದ್ರೆ ಗೊತ್ತಾಗೋದಲ್ಲ ಎಲ್ಲರಿಗೂ ಒಂದು ಸ್ವಾಭಿಮಾನ ದುರಾಭಿಮಾನ. ನಾನೇನು ಅವ್ರನ್ನ ಕೇಳೋದು ಅವ್ರಿಗೆ ನಮ್ಮನ್ ಕೇಳೋದು ಅನ್ನೋ ಒಂದು ಇದು ಅಂತ ಒಂದು ಕೆಲಸನ ನಮ್ಮ ಕೃಷ್ಣಪ್ಪನವರು ಬಹಳ ಅಚ್ಚುಕಟ್ಟಾಗಿ ಎಲ್ಲ ಒಂದು ಮಾಹಿತಿಗಳನ್ನ ಹೆಣ್ಣು ಮಾಹಿತಿಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಕೊಟ್ಟಿದ್ದಾರೆ. ಇದನ್ನ ರಾಜ್ಯ ಮಟ್ಟದಲ್ಲಿ ಇನ್ನೂ ಮಾಡ್ಬೇಕು, ಇದನ್ನ ಯಶಸ್ವಿಗೊಳಿಸಬೇಕು. ಇಂಥ ಅವಕಾಶ ಬಯಸ್ಕೊಳ್ಳಿ ಅಂತ ಹೇಳ್ತಾ ನಾನು ಮೈಸೂರಿನ ಗಾಡಿಗ ಮಹಾಸಭಾ ಅಧ್ಯಕ್ಷ ಡಾಕ್ಟರ್ ಕೆ ವಿಜಯಕುಮಾರ್ ಎಲ್ಲರಿಗೂ ಧನ್ಯವಾದಗಳು.